ಒಂದು ಕಡೆಗೆ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆಗೆ ವಿಪಕ್ಷಗಳ ಅಹೋರಾತ್ರಿ ಧರಣಿ ನಡೀತಾ ಇದೆ. ಇದೇ ಸಂದರ್ಭದಲ್ಲೇ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇವೆ. SC ST ಸಚಿವರುಗಳು ಶಾಸಕರ ಜೊತೆಗೆ ಪರಮೇಶ್ವರ್ ಸಭೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾರೂ ಸಭೆ ಮಾಡಬೇಡಿ ಅಂತ ಹೇಳಿದ್ರೂ ಕೂಡ ಡಿನ್ನರ್ ಮೀಟಿಂಗ್ ಆಗಿದೆ. ಏನು ಚರ್ಚೆ ಆಯ್ತು ಇಲ್ಲಿ? ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಜೊತೆಗೇನು ಅಂದರೆ ಯಾಕೆ ಒಬ್ಬ ದಲಿತ CM ಆಗಬೇಕು ಅನ್ನುವಂಥ ವಿಚಾರವನ್ನು ಕೇಂದ್ರದ ಗಮನಕ್ಕೆ ತರಬಾರದು, ಅದರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಸಚಿವ ಪರಮೇಶ್ವರ್ ನಡೆಸಿದಂಥ ಸಭೆ ಇದು. ಮುನಿಯಪ್ಪ ಪಾಲ್ಗೊಂಡಿದ್ದರು, HC ಮಹದೇವಪ್ಪ ಇದ್ದರು, ಶಿವರಾಜ್ ತಂಗಡಗಿ ಇದ್ದರು, ಇನ್ನು ರಾಜಣ್ಣ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಸಭೆ ಮಾಡಬಾರದು ಯಾವುದೇ ಕಾರಣಕ್ಕೂ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ. ಆದರೆ ಅವ್ರ ಸೂಚನೆಯನ್ನು ಕೇಳೋರು ಯಾರು? 20ಕ್ಕೂ ಹೆಚ್ಚು ಜನ ಇದ್ದರು, SC ST ಶಾಸಕರುಗಳು, ಪರಿಷತ್ ಸದಸ್ಯರುಗಳು. ಇನ್ನು ಬರೀ ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಈ SC ST TSP ಅನುದಾನ ಬಳಕೆ ಇದೆಯಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಇನ್ನು ಬಜೆಟ್ನಲ್ಲಿ SC ST ಸಮುದಾಯಕ್ಕೆ ವಿಶೇಷ ಕೊಡುಗೆ ನೀಡಬೇಕು ಅನ್ನುವಂಥ ಮಾತುಗಳು ಕೂಡ ಚರ್ಚೆಗೆ ಬಂದವು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಚಿತ್ರದುರ್ಗ ಅಧಿವೇಶನ ಮಾಡಿದ್ವಿ, ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವನು ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರಬೇಕು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ದಿಸೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋದು ಇಷ್ಟು. SC ST ಶಾಸಕರ ಸಭೆ ಇವತ್ತು ನಾವೆಲ್ಲರೂ ಸೇರಿದ್ದು. ನಮ್ಮ ಉದ್ದೇಶ ಏನು ಅಂತೇಳಿದರೆ, ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಏನು SC ST ಸಮುದಾಯಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಕೊಡಬೇಕು, ಜೊತೆಗೆ ಏನು SCP TSP ಹಣ ಇದೆ ಅದನ್ನು ನಮಗೆ ಕಳೆದ ಬಾರಿ 42,000 ಕೋಟಿ ಬಡ್ಜೆಟ್ನಲ್ಲಿ ಇಂಡಿಕೇಟ್ ಮಾಡಿದ್ರು. ಈ ವರ್ಷ ಬಹುಶಃ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ 15% ಬಡ್ಜೆಟ್ಟು ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ನಮಗೆ ಕೊಡಬೇಕು. ಅದನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಈಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೂ ಹಂಚಿಬಿಟ್ಟಿದ್ದಾರೆ. ಏನೂ ಇಲ್ಲ, SC ST ಗ್ರೂಪ್ನ MLAಗಳು ಭೇಟಿಯಾಗೋಣ ಅಂತ ಸಲಹೆ ಕೊಟ್ಟಿದ್ದರು. ಭೇಟಿಯಾಗಿ ಮುಂದಿನ ಬಡ್ಜೆಟಲ್ಲಿ ಈ ಸಮುದಾಯಗಳನ್ನು ಆರ್ಥಿಕ ಸಬಲಗೊಳಿಸೋಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಚರ್ಚೆ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ದಲಿತ CM ವಿಚಾರ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅವ್ರವ್ರ ಚಿಂತೆ ಅವ್ರವ್ರಿಗೆ, ಇವರವ್ರ ಚಿಂತೆ ಇವರಿಗೆ. ನೋಡಿ, ವಿಪಕ್ಷ ನಾಯಕರುಗಳಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಹಿಡಿಬೇಕು, ಹೀಗಾಗಿ ಏನಂದರೆ ಅಹೋರಾತ್ರಿ ಧರಣಿ ಮಾಡಬೇಕು, ಹೀಗಾಗಿ ಅವ್ರ ಚಿಂತೆ ಅದು. ಮತ್ತೊಂದು ಕಡೆಗೆ ನೋಡಿ, ಮುಖ್ಯಮಂತ್ರಿಗಳ ಚಿಂತೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಚಿಂತೆ ಉಪಮುಖ್ಯಮಂತ್ರಿಗಳಿಗೆ, ಇನ್ನು ಪರಮೇಶ್ವರ್ ಅವ್ರ ಚಿಂತೆ ಪರಮೇಶ್ವರ್ ಅವ್ರಿಗೆ. ಹೇಗಾದರೂ ಮಾಡಿ ಇದೇ ಒಂದು ಸಂದರ್ಭ ಮುಂದಿನ ದಿನಗಳಲ್ಲಿ ಒಂದಷ್ಟು ಆಗು ಹೋಗುಗಳು ಆಗಿಬಿಡ್ಬೋದು. ಹೀಗಾಗಿ ಏನು ಅಂದರೆ ಈಗಿನಿಂದಲೇ ನಾವು ನಮ್ಮ ಹಕ್ಕುಗಳನ್ನು ಏನೇನಿದೆಯಲ್ಲ ಆ ಹಕ್ಕುಗಳನ್ನು ಸರಿಯಾದ ರೀತಿ ಮಂಡನೆ ಮಾಡಬೇಕು. ಈ ಮುಖಾಂತರ ಏನು ಅಂತಂದ್ರೆ ಅದಕ್ಕೆ ನ್ಯಾಯ ಸಿಗಬೇಕು. ಹೀಗಾಗಿಯೇ ನಿನ್ನೆ ನಡೆದಿರುವಂಥ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಏನಂತೀರಿ ಪ್ರಸನ್ನ? ಹೌದು ರಂಗನಾಥ್, ಮದುವೆ ಇರಲಿ ಮುಂಜಿ ಇರಲಿ, ಯಾರೇ ಏನೇ ಸಂದರ್ಭ ಬರಲಿ, ರೈತ ತನ್ನ ಭೂಮಿಯನ್ನು ಹದಗೊಳಿಸುವಂಥ ಕೆಲಸವನ್ನು ಮಾಡ್ತಾನೆ ಇರಬೇಕಾಗುತ್ತೆ. ರಾಜಕಾರಣಿಗಳು ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಲ್ಲಿ ತಿರುವನ್ನು ಪಡೆದುಕೊಳ್ತಾ ಇದ್ರು ಕೂಡ ಅವರ ಜಮೀನನ್ನು ಹದಗೊಳಿಸುವಂಥ ಪ್ರಯತ್ನವನ್ನು ಅವರು ಮಾಡ್ಕೊಳ್ತಾರೆ. ನಿನ್ನೆ ನಡೆದಂತಹ ದಲಿತ ಶಾಸಕರು, SC ST ಶಾಸಕರು ಸಚಿವರ ಸಭೆ ಕೂಡ ಅದೇ ನಿಟ್ಟಿನಲ್ಲಿ ತಿರುಗಿದಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ SC ST ಶಾಸಕರು ಸಭೆ ಸೇರ್ತೀವಿ ಅಂತ ಹೊರಟದ್ದು ಇವತ್ತಲ್ಲ, ನಿನ್ನೆ ಅಲ್ಲ, ಕಳೆದ 2025 ಜನವರಿ
ತಿಂಗಳಲ್ಲಿ ನಡಿಬೇಕಾಗಿದ್ದಂತಹ ಡಿನ್ನರ್ ಸಭೆ. ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ಬ್ರೇಕ್ ಹಾಕಿದ ಬಳಿಕ ಅದನ್ನ ನಿರಂತರವಾಗಿ ಮುಂದೂಡಿಕೊಂಡು ಬರಲಾಗಿತ್ತು. ಆದ್ರೆ ಕೊನೆಗೂ ಕೂಡ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಶಾಸಕರ ಮತ್ತು ಸಚಿವರ ಸಭೆ ನಿನ್ನೆ ನಡೆದಿದೆ. ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಒಂದು ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಬಂದ್ರೆ ದಲಿತ ಸಮುದಾಯದ ನಿಲುವು ಏನಾಗಿರ್ಬೇಕು, ದಲಿತ ನಾಯಕರ ನಿಲುವು ಏನಾಗಿರ್ಬೇಕು ಅನ್ನುವಂಥದ್ದು ಪ್ರಮುಖವಾದಂತಹ ಚರ್ಚೆ ಆಗಿದೆ. ಇದರ ಜೊತೆಗೆ SC TSP ಹಣವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ಡೈವರ್ಟ್ ಮಾಡಬಾರದು ಅನ್ನುವಂಥದ್ದು ದಲಿತ ನಾಯಕರ ಹಕ್ಕೊತ್ತಾಯ ಆಗಿತ್ತು. ಆದ್ರೆ ಇವತ್ತಿಗೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ SCP TSP ಹಣವನ್ನೇ ಬಳಕೆ ಮಾಡಲಾಗ್ತಾ ಇದೆ. 42,000 ಕೋಟಿಯಷ್ಟು ದೊಡ್ಡ ಮೊತ್ತ ದಲಿತ ಸಮುದಾಯಕ್ಕೆ ಅಂತ ಮೀಸಲಿದ್ರು ಕೂಡ ಅದು ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಸಾರ್ವತ್ರಿಕ ಯೋಜನೆಗಳಿಗೂ ಕೂಡ ಸಾಮಾನ್ಯ ಯೋಜನೆಗಳಿಗೂ ಕೂಡ ಆ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ. ಇದು ಸಹಜವಾಗಿ ದಲಿತ ಸಮುದಾಯದ ನಾಯಕರಿಗೆ, ಸಚಿವರಿಗೆ, MLCಗಳಿಗೆ, ಶಾಸಕರಿಗೆ ಬೇಸರವನ್ನ ತಂದಿದೆ. ಮುಂದಿನ ದಿನಗಳಲ್ಲಿ ಬಜೆಟ್ ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಈ ರೀತಿ SCP TSP ಹಣವನ್ನ ಡೈವರ್ಟ್ ಮಾಡಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಅಂತ ಹೇಳಿ ನಿನ್ನೆ ಸಭೆಯಲ್ಲಿ ತೀರ್ಮಾನವಾಗಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ದೃಷ್ಟಿಯಿಂದ ನಿನ್ನೆ ನಡೆದಂತಹ ದಲಿತ ಶಾಸಕರ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.